ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಬೆಂಗಳೂರು ಗ್ರಾಮೀಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಧ್ಯೆ ಬಹುದೊಡ್ಡ ಫೈಟ್ ನಡೆಯುತ್ತಾ? ಒಕ್ಕಲಿಗ ನಾಯಕತ್ವಕ್ಕಾಗಿ ಇಬ್ಬರು ನಾಯಕರ ಮಧ್ಯೆ ಬಹುದೊಡ್ಡ ಹೋರಾಟ ಈ ಚುನಾವಣೆಯಲ್ಲಿ ನಡೆಯುವ ಎಲ್ಲ ಲಕ್ಷಣಗಳಿವೆ. ಹೇಗಾದ್ರೂ ಮಾಡಿ ಹೋರಾಟಕ್ಕೆ ಬ್ರೇಕ್ ಹಾಕ್ಲೇಬೇಕು. ಈ ಚುನಾವಣೆಯಲ್ಲಿ ಸೋಲಿಸದೆ ಹೋದ್ರೆ ಮುಂಬರ್ತಕ್ಕಂತ ಚುನಾವಣೆಯಲ್ಲಿ ಜೆಡಿಎಸ್ ಕತೆ ಮುಗಿದು ಹೋಗುತ್ತೆ, ಜೆಡಿಎಸ್ ಸ್ಥಿತಿ ಇನ್ನಷ್ಟು ಹೀನಾಯಕ್ಕೆ ಹೋಗುತ್ತೆ ಎನ್ನುವ ಮುಂದಾಲೋಚನೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮೂಲಕ ಡಿ.ಕೆ. ಸುರೇಶ್ ಅವರನ್ನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಕಟ್ಟಿ ಹಾಕುತ್ತಾರ? ಈಗೊಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೆಪಿ ನಗರದ ನಿವಾಸದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ನಡೆದಂತಹ ಸಭೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆದಿದೆ ಎಂದು ಜೆಡಿಎಸ್ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಜೋಡೆತ್ತುಗಳ ಆರ್ಭಟಕ್ಕೆ ನಲುಗಿ ಕನಲಿ ಹೋದಂತಹ ಜೆಡಿಎಸ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಗಾದ್ರೂ ಮಾಡಿ ಇಬ್ಬರು ನಾಯಕರನ್ನು ಈ ಚುನಾವಣೆಯಲ್ಲಿ ಕಟ್ಟಿ ಹಾಕ್ತಾ ಇದ್ರೆ ಭವಿಷ್ಯದಲ್ಲಿ ಜೆಡಿಎಸ್ಗೆ ಉಳಿಗಾಲ ಇಲ್ಲ ಎನ್ನುವ ದೂರದೃಷ್ಟಿಯನ್ನು ಗ್ರಹಿಸಿದ್ರ? ರಾಜಕೀಯ ಬದ್ಧ ವೈರಿಯಾದಂತಹ ಚನ್ನಪಟ್ಟಣದ ಮಾಜಿ ಶಾಸಕ ಸಿ.ಪಿ. ಯೋಗೇಶ್ವರ್ ಅವರ ಜೊತೆ ರಾಜಕೀಯ ಬಾಂಧವ್ಯದ ಬೆಸುಗೆಯ ಮೂಲಕ ಡಿ.ಕೆ. ಸುರೇಶ್ ಅವರನ್ನು ಕಟ್ಟಿ ಹಾಕ್ತಾರ? ಯಾಕೆ ಇಷ್ಟೆಲ್ಲ ಪೀಠಿಕೆ? ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕತ್ವಕ್ಕಾಗಿ ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಹುದೊಡ್ಡ ರಾಜಕೀಯ ದಾಳ ಉಡಿಸ್ತಾ ಇದ್ದಾರೆ. ಒಂದು ವೇಳೆ ಅವರು ಏನಾದ್ರು ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಬೇರೂರಿದರೆ ಜೆಡಿಎಸ್ ಈಗಿರುವ ಸ್ಥಾನವನ್ನು, ಪ್ರಾದೇಶಿಕ ಪಕ್ಷದ ಸ್ಥಾನಮಾನವನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕ್ಲೇಬೇಕು. ಹೇಗೆ ಕಟ್ಟಿ ಹಾಕೋದು? ಅವರ ಸಹೋದರ ಡಿ.ಕೆ. ಸುರೇಶ್ ಬೆಂಗಳೂರು ಗ್ರಾಮೀಣದಿಂದ 4ನೇ ಬಾರಿ ಸ್ಪರ್ಧಿಸ್ತಾರೆ. ಹೇಗಾದ್ರೂ ಮಾಡಿ ಬಿಜೆಪಿ ನಾಯಕರ ಸಪೋರ್ಟ್ ತಗೊಂಡು ಜೆಡಿಎಸ್ ನ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಭಾವ ಡಾಕ್ಟರ್ ಸಿ.ಎನ್. ಮಂಜುನಾಥ್ ದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಅವರನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ, ಅದರಲ್ಲೂ ಡಿ.ಕೆ. ಸುರೇಶ್ಗೆ ಪ್ರಬಲ ಪೈಪೋಟಿ ನೀಡಬೇಕು ಅಂತೇಳಿ ಜೆಪಿ ನಗರದ ನಿವಾಸದಲ್ಲಿ ಬಿಜೆಪಿಯ ಆರ್ ನಗರ ಶಾಸಕ ಮುನಿರತ್ನ, ಚನ್ನಪಟ್ಟಣದ ಮಾಜಿ ಶಾಸಕ ಸಿ.ಪಿ. ಯೋಗೇಶ್ವರ್, ಕುಣಿಗಲ್ನ ಮಾಜಿ ಶಾಸಕ ಡಿ. ನಾಗರಾಜಯ್ಯ, ಮಾಗಡಿಯ ಮಾಜಿ ಶಾಸಕ ಮಂಜುನಾಥ್ ಸೇರಿದಂತೆ ಎಂ. ಕೃಷ್ಣಪ್ಪ, ಹೀಗೆ ಅನೇಕ ನಾಯಕರು ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಬೀಡು ಬಿಟ್ಟು ಡಿ.ಕೆ. ಸುರೇಶ್ ಅವ್ರನ್ನ ಎಣಿಲಿಕ್ಕೆ ರಣತಂತ್ರನ ಎಣಿತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಗ್ರಾಮೀಣ ಕುಮಾರಸ್ವಾಮಿ ಅಂದುಕೊಂಡಷ್ಟು ಈಜಿ ಆಗಿದೆಯಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿರುವ ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಸಂಸದ ಡಿ.ಕೆ. ಸುರೇಶ್ ಅವರು ಈ ಬಾರಿ ಸೋಲ್ತಾರ? ಅಥವಾ ಅವರಿಗೊಂದು ಚಕ್ರವ್ಯೂಹನ ಎಚ್.ಡಿ. ಕುಮಾರಸ್ವಾಮಿ ಅವರು ರೆಡಿ ಮಾಡಿದ್ದಾರೆ? ಅಷ್ಟು ಸುಲಭವಿದೆಯಾ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ? ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆನೇಕಲ್ನಿಂದ ಬಿ. ಶಿವಣ್ಣ ಕಾಂಗ್ರೆಸ್ ಶಾಸಕರಿದ್ದಾರೆ. ಕನಕಪುರದಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಶಾಸಕರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ರಾಮನಗರದಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಅವರು ಹಾಲಿ ಶಾಸಕರಿದ್ದಾರೆ. ಮಾಗಡಿಯಲ್ಲಿ ಎಚ್.ಸಿ. ಬಾಲಕೃಷ್ಣ ಹಾಲಿ ಶಾಸಕರಿದ್ದಾರೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಸಕರಿದ್ದಾರೆ. ಕುಣಿಗಲ್ನಲ್ಲಿ ಎಚ್.ಡಿ. ರಂಗನಾಥ್ ಕಾಂಗ್ರೆಸ್ನ ಹಾಲಿ ಶಾಸಕರಿದ್ದಾರೆ. ಆರ್ ನಗರದಲ್ಲಿ ಬಿಜೆಪಿಯ ಮುನಿರತ್ನ ಹಾಲಿ ಶಾಸಕರಿದ್ದಾರೆ. 5 ಜನ ಕಾಂಗ್ರೆಸ್ ಶಾಸಕರು, 2 ಬಿಜೆಪಿ ಶಾಸಕರು, 1 ಜೆಡಿಎಸ್ ಶಾಸಕರಿದ್ದಾರೆ. ಬಹಳಷ್ಟು ಅಂದ್ರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಮದಗಜಗಳ ಕಾಳಗವಾಗುತ್ತಾ? ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತ್ಯಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಧ್ಯೆ ಕಳೆದ ಚುನಾವಣೆಯಲ್ಲಿ ಜೋಡೆತ್ತುಗಳು ಈ ಬಾರಿ ಪರಸ್ಪರ ವಿರುದ್ಧ
ಗುಟುರು ಹಾಕುತ್ತಾರಾ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಕಣದಲ್ಲಿ? ಹಾಗಾದ್ರೆ ಬೆಂಗಳೂರು ಗ್ರಾಮೀಣದ ವಿಜಯಮಾಲೆ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಸಿಗುತ್ತಾ, ಹಾಲಿ ಸಂಸದ ಡಿಕೆ ಸುರೇಶ್ಗೆ ಸಿಗುತ್ತಾ ಎನ್ನುವ ಪ್ರಶ್ನೆಯ ನಡುವೆ 2024ರ ಲೋಕಸಭಾ ಚುನಾವಣೆ ಮತ್ತಷ್ಟು ರಂಗೇರಲಿದೆ. ಆ ಮೂಲಕ ಒಕ್ಕಲಿಗರ ಅಧಿಪತ್ಯಕ್ಕಾಗಿ ಇಬ್ಬರು ಪ್ರಬಲ ನಾಯಕರು ತಮ್ಮ ನಾಯಕತ್ವವನ್ನು ನಿರೂಪಿಸಲು ಇದು ಸುವರ್ಣಾವಕಾಶ. ಈ ಅವಕಾಶವನ್ನು ಇಬ್ಬರು ನಾಯಕರು ಯಾವ ರೀತಿಯಲ್ಲಿ ಪ್ರತಿಸ್ಪರ್ಧಿಗಳನ್ನು ಎಣೆಯುವುದಕ್ಕೆ ಬಳಸಿಕೊಳ್ತಾರೆ? ಸಿಪಿ ಯೋಗೇಶ್ವರ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರಾ, ಅಥವಾ ಜೆಡಿಎಸ್ ನಲ್ಲಿರ್ತಕ್ಕಂಥ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಡಿಕೆ ಸುರೇಶ್ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ ದೇವೇಗೌಡರು, ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಬೆಂಗಳೂರು ದಕ್ಷಿಣದ ಎಂ ಕೃಷ್ಣಪ್ಪ ಇವೆಲ್ಲರೂ ಸೇರ್ಕೊಂಡು ಡಿಕೆ ಸುರೇಶ್ ಅವರಿಗೆ ಕೆಡ್ಡ ತೋಡ್ತಾರ? ಈ ಎಲ್ಲ ಪ್ರಶ್ನೆಗಳಿಗೆ ಬೆಂಗಳೂರು ಗ್ರಾಮೀಣದ ಪ್ರಬುದ್ಧ ಮತದಾರ ಯಾರು ಹಿತ ಈ ಇಬ್ಬರು ನಾಯಕರಲ್ಲಿ ಅನ್ನೋದನ್ನ ಅವರು ತಮ್ಮ ಮತಗಳ ಮೂಲಕ ಅವರ ಭವಿಷ್ಯವನ್ನು ಬರೆಯಲಿದ್ದಾರೆ. ಹಾಗಾದ್ರೆ ಬೆಂಗಳೂರು ಗ್ರಾಮೀಣದ ಅಧಿಪತಿ ಯಾರು?